ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು 38 ಚೆಸ್ಟ್ ಸೈಜು ಬ್ಲೌಸ್ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ 1 ಮೀಟರ್ ಲೈನಿಂಗ್ ಕ್ಲಾತ್ನ ತೊಗೊಂಡಿದ್ದೀನಿ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಲೈನಿಂಗ್ ಬ್ಲೌಸ್ನ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಡಬಲ್ ಫೋಲ್ಡು. ಇವ್ರದ್ದು ಚೆಸ್ಟು 9.5 ಪ್ಲಸ್ 2 ಇಂಚ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ 12 ಇಂಚ್ಗೆ ನಾನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ ಲೆಂತ್ ಬಂದು ನೋಡಿ ಇಲ್ಲಿ ಇವ್ರದ್ದು 14.5 ಇದೆ. ಸೊ ಪ್ಲಸ್ 1 ಇಂಚ್ ಆ್ಯಡ್ ಮಾಡಿ ನಾನಿಲ್ಲಿ 15.5 ನಾನು ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಸ್ಕೇಲಲ್ಲಿ ಈ ರೀತಿ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವ್ರದ್ದು ಶೋಲ್ಡರ್ ಬಂದು 6 ಇಂಚ್ ಇದೆ, ಫುಲ್ ಶೋಲ್ಡರು. ಅಂದರೆ ನೆಕ್ ಬಂದು ಇವ್ರದ್ದು 2.5 ಇಂಚ್ ಇದೆ ಮತ್ತು ಶೋಲ್ಡರ್ ಬಂದು 3.5 ಇಂಚ್ ಇದೆ. ಸೊ ಟೋಟಲು 6 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಅದೇ 6 ಇಂಚನ್ನ ನೋಡಿ ಇಲ್ಲಿ ಆರ್ಮ್ ಡೌನ್ಗೆ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಾವು ಅಲ್ಲಿ 6 ಇಂಚ್ ಇಟ್ಕೊಂಡಾಗ ಶೋಲ್ಡರು ಇಲ್ಲೂ 6 ಇಂಚ್ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ, ನಮಗೆ ಬ್ಲೌಸ್ದು ಕರೆಕ್ಟಾಗಿ ಬರುತ್ತೆ. ನೋಡಿ ಇಲ್ಲಿ 6 ಇಂಚ್ ಇದೆ. ಸೊ ಇಲ್ಲಿ ಚೆಸ್ಟ್ ಹತ್ರ ಮಾರ್ಕ್ ಮಾಡುವಾಗ ಅಲ್ಲೂ ಕರೆಕ್ಟಾಗಿ 6 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಈ ರೀತಿ ಬಾಕ್ಸ್ ಹಾಕ್ಕೊಳ್ಳಿ. ಇಲ್ಲಿ ಫಸ್ಟ್ ನಾನು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ಬಾಕ್ಸ್ ಹಾಕ್ಕೊಂಡಾದ್ಮೇಲೆ ನೀವು ಇಲ್ಲಿ ಸ್ಟ್ರೈಟ್ ಸ್ಕೇಲು ಯೂಸ್ ಮಾಡ್ಬೋದು ಬಿಗಿನರ್ಸ್ ಆದರೆ. ಇಲ್ಲಿ ನಾನು ಟೇಪಲ್ಲೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿಂದ ಬ್ಯಾಕ್ ಶೇಪ್ಗೋಸ್ಕರ ನಾನಿಲ್ಲಿ 1/4 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈಗ ಇವ್ರದ್ದು ಚೆಸ್ಟ್ ಬಂದು 9.5 ಇದೆ. ಸೊ ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗೋಸ್ಕರ ಬಟ್ಟೆ ಇಟ್ಕೊಂಡಿದ್ದೀನಿ. ಶೇಪು ನಾನು ಹೇಳಿದ್ನಲ್ಲ 1/4ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕ್ರಾಸಾಗಿ ಟೇಪ್ನ ಇಟ್ಕೊಂಡು 1/4 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಇವರು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ. ಅಳತೆ ಬ್ಲೌಸಲ್ಲಿ ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಇವರು ಅಳತೆ ಬ್ಲೌಸಲ್ಲಿ ಬ್ಯಾಕ್ ಡೀಪ್ ಬಂದು 4.5 ಇಂಚ್ ಇದೆ. ಸೊ 4.5 ಇಂಚ್ಗೆ ಅರ್ಧ ಇಂಚು ನಾನಿಲ್ಲಿ ನೋಡಿ ಸ್ಟಿಚಿಂಗಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಅರ್ಧ ಇಂಚು ಕೆಳಗಡೆ ನಾವು ಸೊ ಇಲ್ಲಿ ಅರ್ಧ ಇಂಚು ನಾನು ಸ್ಟಿಚಿಂಗೋಸ್ಕರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮೇಲೆಗೆ ನಾನಿಲ್ಲಿ 4.5 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ 4.5 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಈ ರೀತಿ. ಸೊ ಟೋಟಲಿ ಇಲ್ಲಿ ಫುಲ್ಲು ಬಂದು 5 ಇಂಚ್ ಇರುತ್ತೆ. ನಾವು ಸ್ಟಿಚ್ ಮಾಡಿದಾಗ ನಮಗೆ ಅರ್ಧ ಇಂಚು ಕೆಳಗಡೆ ಸ್ಟಿಚಿಂಗ್ ಚಾರ್ಜ್ ಹೋಗಿ ನಮಗೆ ರೆಡಿ 4.5ಗೆ ಕರೆಕ್ಟಾಗಿ ನಮಗೆ ಬ್ಲೌಸ್ ಅಳತೆ ಬರುತ್ತೆ. ಸೊ ನೋಡಿ ಈಗ ನಾನಿಲ್ಲಿ ನೆಕ್ ವಿಡ್ತ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮೇಲೆ ನಾವು ನೆಕ್ ವಿಡ್ತ್ 2.5 ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಡೌನಲ್ಲಿ ಇಲ್ಲಿ 3 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ನಾವು ನೆಕ್ ವಿಡ್ತ್ ಬಂದು ಮೇಲೆ ಬಂದು 2.5 ಇಂಚೇ ಇರಬೇಕು. ಕೆಳಗಡೆ ನೀವು ಎಷ್ಟು ಬ್ರಾಡ್ ಬೇಕಾದರೂ ಮಾಡ್ಕೋಬೋದು, ಆಗ ಶೋಲ್ಡರು ಡ್ರಾಪ್ ಆಗೋಲ್ಲ. ಸೊ ಈಗ ನಾನಿಲ್ಲಿ ಬಾಕ್ಸ್ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನೀವು ನೆಕ್ ಶೇಪ್ ಯಾವ ಶೇಪ್ ಬೇಕಾದರೂ ನೀವು ಕೊಡ್ಬೋದು. ಇಲ್ಲಿ ನಾನು ರೌಂಡ್ ಶೇಪ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಈ ರೀತಿ ಶೇಪ್ ಕೊಟ್ಕೊಳ್ಳಿ. ಸೊ ಈಗ ರೌಂಡ್ ಶೇಪು ಮಾರ್ಕ್ ಮಾಡ್ಕೊಂಡಾಗಿದೆ ನಾನಿಲ್ಲಿ. ಈಗ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಆರ್ಮ್ ಡೌನ್ ಇಲ್ಲಿ ಬ್ಯಾಕ್ ಶೇಪ್ಗೋಸ್ಕರ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿಲ್ಲ, ಅದ್ರ ಮೇಲೆ ನೋಡಿ ಈ ರೀತಿ ಶೇಪ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಶೇಪ್ ಮಾಡ್ಕೋಬೇಕಾದ್ರೆ ಇಲ್ಲಿಂದ ನೋಡಿ ನಾವು ಚೆಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿಂದ ಅರ್ಧ ಇಂಚು ಇಲ್ಲಿ ನಾನು ಡೌನ್ ಮಾಡ್ತಾಯಿದ್ದೀನಿ. ಒಂದು 3 ಪಾಯಿಂಟು ನೋಡಿ ಈ ರೀತಿ ಡೌನ್ ಮಾಡ್ಕೊಳ್ಳಿ. ನಾವು ಶೇಪ್ ಕೊಡಬೇಕಾದ್ರೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕಂಕಲ್ ಸೈಡು ನಮಗೆ ವ್ರಿಂಕಲ್ಸ್ ಬರುತ್ತಲ್ಲ, ಅದು ಬರಲ್ಲ. ಸೊ ಈ ರೀತಿ ಅರ್ಧ ಇಂಚು ಡೌನ್ ಕೊಟ್ಕೊಳ್ಳಿ, ಆಗ ಚೆನ್ನಾಗಿ ವ್ರಿಂಕಲ್ಸ್ ಏನು ಬರದೇ ಇರೋ ಹಾಗೆ ಇರುತ್ತೆ. ಈಗ ನಾನು ನೆಕ್ ಕಟ್ ಮಾಡ್ಕೋತಾ ಇದ್ದೀನಿ. ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಂಡಿಲ್ಲ, ಅದು ಕಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಇಲ್ಲಿ ನೋಡಿ 1/4 ಇಂಚು ನಾನು ಈ ರೀತಿ ಡೌನ್ಗೆ ಫ್ರಂಟ್ ಸೈಡಲ್ಲಿ ನೆಕ್ ಸೈಡಲ್ಲಿ ಈ ರೀತಿ 1/4 ಇಂಚ್ ಬಟ್ಟೆ ಡೌನ್ ಮಾಡಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದನೂ ಸಹ ನಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗಲ್ಲ. ಶೋಲ್ಡರ್ ಡ್ರಾಪು ಯಾವುದೇ ಕಾರಣಕ್ಕೂ ಬರಲ್ಲ ಈ ರೀತಿ ಕಟ್ಟಿಂಗ್ ಮಾಡೋದ್ರಿಂದ. ನೋಡಿ ಇಲ್ಲಿ ಬಂದು ನೋಡಿ ಅರ್ಧ ಇಂಚು ನಾನು ಈ ರೀತಿ ಡೌನ್ಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ದರಿಂದ ಅರ್ಧ ಇಂಚ್ ಡೌನ್ಗೆ ಈ ರೀತಿ ಕಟ್ ಮಾಡ್ಕೊಳೋದ್ರಿಂದ ಈ ಸೈಡಲ್ಲಿ ವ್ರಿಂಕಲ್ಸ್ ಬರುತ್ತಲ್ಲ, ಅದು ಕಂಟ್ರೋಲ್ ಆಗುತ್ತೆ, ವ್ರಿಂಕಲ್ಸ್ ಬರಲ್ಲ, ಫಿಟ್ಟಿಂಗು ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಈಗ ನಾವು ಕಟ್ ಮಾಡ್ಕೊಂಡಿದ್ದು ಬ್ಯಾಕ್ ಪೀಸ್ ಆಗಿದೆ. ಸೊ ಇಲ್ಲಿ ನಾವು ಚೆಸ್ಟ್ ಹತ್ರ ಮಾರ್ಕ್ ಮಾಡ್ಕೊಂಡು ಇನ್ನೊಂದು ನ್ಯಾಚ್ ಹಾಕ್ಕೊಳ್ಳಿ. ಈಗ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಆಗಿದೆ. ಈಗ ಬಟ್ಟೆ ಉಳಿದಿರೋ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಬ್ಯಾಕ್ ಪೀಸ್ನ ಕಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಈ ರೀತಿ ಬಟ್ಟೆ ಮೇಲೆ ಹಾಕ್ಕೊಳ್ಳಿ. ಲೈನಿಂಗ್ ಬಟ್ಟೆ ಮೇಲೆ ಹಾಕ್ಕೊಂಡು ನಾವು ನೆಕ್ ವಿಡ್ತ್ ಎಷ್ಟು ಇಟ್ಕೊಂಡಿದ್ದೀವಿ, ಶೋಲ್ಡರ್ ಎಷ್ಟು ಇಟ್ಕೊಂಡಿದ್ದೀವಿ ಅಂತ ಮಾರ್ಕಿಂಗ್ ಚಾಕ್ ತೊಗೊಂಡು
ಮತ್ತು ಬ್ಯಾಕ್ ಶೇಪ್ನು ಸಹ ಇಲ್ಲಿ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಚೆಸ್ಟ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾವು ಬ್ಯಾಕ್ ಪೀಸ್ಗಿಂತ ಈಗ ನಾವು ಬಟ್ಟೆ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕಿಂತ 1 ಇಂಚ್ ಇಲ್ಲಿ ಎಕ್ಸ್ಟ್ರಾ ನಾನು ಫ್ರಂಟ್ ಪಾರ್ಟ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪೀಸ್ನ ಬಟ್ಟೆನ ತೆಗೆದುಬಿಡಿ. ಈಗ ಇವ್ರದ್ದು ಬ್ಲೌಸು ಫ್ರಂಟ್ ಲೆಂತ್ ಬಂದು ಫ್ರಂಟ್ ಡೀಪ್ ಬಂದು 6.5 ಇಂಚಿದೆ. 6.5 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅಂದರೆ 6 ಇಂಚು ರೆಡಿ ಅಳತೆ, ಅರ್ಧ ಇಂಚು ನಾನು ಸ್ಟಿಚಿಂಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಬಂದು ನಾನು 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡ್ಕೊಂಡು ಈ ರೀತಿ ಬಾಕ್ಸ್ ಹಾಕ್ಕೊಳ್ಳಿ. ಬಾಕ್ಸ್ ಹಾಕ್ಕೊಂಡು ನೋಡಿ ಇಲ್ಲಿಂದ ಫ್ರಂಟ್ ಬಂದು ಇಲ್ಲಿ ಕ್ರಾಸ್ ಪೀಸ್ ಅಟ್ಯಾಚ್ ಮಾಡೋವರೆಗೂ ನಮಗೆ ಇವ್ರದ್ದು ರೆಡಿ ಅಳತೆ ಬಂದು 4 ಇಂಚಿದೆ. ಸೊ ಇಲ್ಲಿ ನಾನು 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ 5 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿಂದ ಅವ್ರ ಅಳತೆ ಬ್ಲೌಸಲ್ಲಿ ನಮಗೆ 12 ಇಂಚಿದೆ. ಸೊ ನಾನು ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಕೊಟ್ಟು ಸ್ಟಿಚಿಂಗೋಸ್ಕರ 13 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೆಂಟರ್ ಡಾಟ್ ಮಾರ್ಕ್ ಹತ್ರ. ಸೊ ಇಲ್ಲಿಂದ ನಮಗೆ 6.5 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವ್ರದ್ದು ರೆಡಿ ಅಳತೆ ಬಂದು 6 ಇಂಚಿದೆ. ಸೊ ಅರ್ಧ ಇಂಚು ನಾನು ಸ್ಟಿಚಿಂಗೋಸ್ಕರ ಮಾರ್ಕ್ ಮಾಡಿಕೊಂಡು 6.5ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿರೋ ಪಾಯಿಂಟ್ಸ್ನೆಲ್ಲ ಜಾಯಿನ್ ಮಾಡ್ಕೊಳ್ಳಿ. ನೋಡಿ ಶೇಪು ನೀಟಾಗಿ ಬರುತ್ತೆ ನಮಗೆ. ಸೊ ಇಲ್ಲಿ ನಾವು ಕ್ರಾಸ್ ಪೀಸ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಲ್ಲ, ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ನಾವು ಯಾವಾಗಲೂ ಕ್ರಾಸ್ ಪೀಸು ಇದೇ ರೀತಿ ಬಟ್ಟೆನಲ್ಲೇ ಬ್ಯಾಕ್ ಪೀಸ್ಗಿಂತ 1 ಇಂಚ್ ಎಕ್ಸ್ಟ್ರಾ ಇಟ್ಟು ಕಟ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ, ನಾವು ಸಪ್ರೇಟಾಗಿ ಕಟ್ ಮಾಡ್ಕೊಳ್ಳೋದಕ್ಕಿಂತ. ಸೊ ಇಲ್ಲಿ ನಾನು ಫ್ರಂಟಲ್ಲಿ 4 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸೈಡಲ್ಲಿ 3.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸೆಂಟರಲ್ಲಿ ನೋಡಿ 3.25 ಕರೆಕ್ಟಾಗಿ ಬರುತ್ತೆ ನಮಗೆ. ಈ ರೀತಿ ಮಾರ್ಕ್ ಮಾಡಿಕೊಂಡು ಶೇಪು ಸಹ ಕರೆಕ್ಟಾಗಿ ಬರುತ್ತೆ. ಈಗ ನಾನು ಫ್ರಂಟ್ ಡೀಪ್ ಬಂದು ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ. ಈಗ ಕಟ್ ಮಾಡ್ಕೊಳ್ಳಿ. ಫ್ರಂಟಲ್ಲೂ ಸಹ ನಾವು ಡಿಫ್ರೆಂಟ್ ಶೇಪ್ ಕೊಡ್ಬೋದು. ನಾನಿಲ್ಲಿ ರೌಂಡ್ ಶೇಪ್ ಮಾತ್ರ ಕೊಡ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ ಫ್ರಂಟ್ ನೆಕ್ ಸೈಡು ನಾನು 1/4 ಇಂಚ್ ಡೌನ್ಗೆ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಫ್ರಂಟ್ ಶೇಪ್ಗೋಸ್ಕರ ಅರ್ಧ ಇಂಚು ಒಳಗಡೆಗೆ ಶೇಪ್ ಕೊಟ್ಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಅರ್ಧ ಇಂಚು ಒಳಗಡೆಗೆ ಈ ರೀತಿ ಫ್ರಂಟ್ ಶೇಪ್ ಕೊಟ್ಕೋತಾ ಇದ್ದೀನಿ. ಕೊಟ್ಟು ಕಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕರೆಕ್ಟಾಗಿ ನಾವು ಶೇಪ್ ಮಾಡ್ಕೊಂಡಿರೋ ಮಾರ್ಕ್ ಮೇಲೇ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ಕ್ರಾಸ್ ಪೀಸ್ನ ಸಹ ಕಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಆಯಿತು, ಅದನ್ನು ನಾನು ಟ್ರಿಮ್ ಮಾಡ್ಕೋತಾ ಇದ್ದೀನಿ. ಈಗ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇಲ್ಲಿ ನ್ಯಾಚ್ ಹಾಕ್ಕೊಳ್ಳಿ. ಫ್ರಂಟ್ ಸೈಡು ಈ ರೀತಿ ಕಟ್ ಮಾಡಿಕೊಂಡು ನ್ಯಾಚ್ ಹಾಕ್ಕೊಳ್ಳಿ. ಸೊ ಆವಾಗ ನಮಗೆ ನಾವು ಹೊಲಿಬೇಕಾದ್ರೆ ನಮಗೆ ಈಸಿ ಆಗುತ್ತೆ ಯಾವ ಸೈಡ್ ಫ್ರಂಟು ಯಾವ ಸೈಡ್ ಅಂತ. ಈಗ ನಾನು ಫ್ರಂಟ್ ಡಾಟ್ಗೋಸ್ಕರ ಈ ರೀತಿ ಇಲ್ಲಿ 5 ಇಂಚ್ ಉದ್ದ ಇದ್ದರೆ ಕರೆಕ್ಟಾಗಿ ಅಲ್ಲಿ ಅರ್ಧ ಇಂಚ್ಗೆ ಮಾರ್ಕ್ ಮಾಡಿಕೊಂಡು 2.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಸೆಂಟರ್ ಡಾಟು ನಾವು ಫ್ರಂಟ್ ಸೈಡಿಂದ 3 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವ್ರದ್ದು ಚೆಸ್ಟ್ ಬಂದು 9.5 ಇರೋದ್ರಿಂದ ನಾನು 3 ಇಂಚ್ಗೆ ಮಾರ್ಕ್ ಮಾಡಿಕೊಂಡು 3 ಇಂಚಿಂದಿರಿಂದ 2 ಇಂಚ್ಗೆ ನಾನು ಈ ರೀತಿ ಮಾರ್ಕ್ ಮಾಡಿಕೊಂಡು ಮೇಲೆ ಡಾಟ್ ಲೆಂತ್ ಬಂದು ಇಲ್ಲಿ ನಾನು 3 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ 3 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಮಾರ್ಕ್ ಮಾಡ್ಕೊಳ್ಳಿ. ಬಾಕ್ಸ್ ಹಾಕ್ಕೊಳ್ಳಿ. ನೋಡಿ ಈ ಕಂಕಳ ಹತ್ರ ಡಾಟ್ ಹಿಡಿಯೋಕ್ಕೆ ನೋಡಿ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ನಾನು 3.5 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ ನ್ಯಾಚ್ ಹಾಕ್ಕೊಳ್ಳಿ. ಒಂದು ನಾವು ಇಲ್ಲಿಂದ ನೋಡಿ ನಾವು ಮಾರ್ಕ್ ಮಾಡ್ಕೊಂಡಿರೋದ್ರೆಲ್ಲ ನ್ಯಾಚ್ ಹಾಕ್ಕೊಳ್ಳಿ. ಸೊ ಕಂಕಳ ಹತ್ರನೂ ಸಹ ಈ ರೀತಿ ನ್ಯಾಚ್ ಹಾಕ್ಕೊಳ್ಳಿ ಡಾಟ್ ಹತ್ರ. ಸೊ ನೋಡಿ ಡಾಟ್ ಮಾರ್ಕ್ನೆಲ್ಲ ನೀವು ಮಾರ್ಕಿಂಗ್ ಚಾಕಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಪೀಸು ಮತ್ತು ಬ್ಯಾಕ್ ಪೀಸು ಎರಡೂ ಕಟ್ ಮಾಡ್ಕೊಂಡಿದ್ದಾಗಿದೆ. ಈಗ ನಾವು ಕ್ರಾಸ್ ಪೀಸ್ ಕಟ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿ 1 ಇಂಚು ನಾನು ಕಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಫ್ರಂಟ್ ಪೀಸಲ್ಲಿ ನಾವು 1 ಇಂಚು
ಮಧ್ಯ ಡಾಟ್ ಹಿಡಿಯೋದ್ರಿಂದ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇರುತ್ತೆ. ಸೊ ಆ ಬಟ್ಟೆನ ಇಲ್ಲಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಅದನ್ನು ನೀವು ಬೇಕಾದ್ರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಸಹ ಟ್ರಿಮ್ ಮಾಡ್ಕೋಬೋದು. ಈಗ ಇಲ್ಲಿ ನಾನು ಬ್ಯಾಕ್ ಪೀಸು ಮತ್ತು ಫ್ರಂಟ್ ಪೀಸು ಮತ್ತು ಕ್ರಾಸ್ ಪೀಸ್ ಎರಡನ್ನೂ ಈಸಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಉಳಿದಿರೋ ಬಟ್ಟೆನ ಈ ರೀತಿ 2 ಫೋಲ್ಡ್ ಹಾಕ್ಕೊಳ್ಳಿ. 2 ಫೋಲ್ಡ್ ಹಾಕ್ಕೊಂಡು ಇನ್ನೊಂದು ಫೋಲ್ಡು ಈ ರೀತಿ ಹಾಕ್ಕೋತಾ ಇದ್ದೀನಿ ನಾನು ಬಟ್ಟೆನ. ಈಗ ನೋಡಿ ಇಲ್ಲಿ 4 ಪೀಸಸ್ ಆಗಿದೆ. ಈಗ ಇವ್ರದ್ದು ಸ್ಲೀವ್ಸ್ ವಿಡ್ತ್ ಬಂದು ಎಷ್ಟಿದೆ ಅಂತ ನೋಡ್ಕೊಳ್ಳಿ, ಮತ್ತು ಸ್ಲೀವ್ಸ್ ಲೆಂತ್ ಎಷ್ಟಿದೆ ಅಂತ. ಇವ್ರದ್ದು ಸ್ಲೀವ್ಸ್ ಲೆಂತ್ ಬಂದು 6 ಇಂಚ್ ಇದೆ. ಸೊ 6 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲೂ ಸಹ 6 ಇಂಚ್ಗೆ ಡೌನ್ ಪಾರ್ಟಲ್ಲಿ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಶೇಪ್ಗೋಸ್ಕರ ಇಲ್ಲಿ ನಾನು 3 ಇಂಚಿಗೆ ಕರೆಕ್ಟಾಗಿ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವ್ರದ್ದು ಸ್ಲೀವ್ಸ್ ವಿಡ್ತ್ ಬಂದು 6.5 ಇಂಚಿದೆ. 6.5 ಇಂಚು ಪ್ಲಸ್ 1.5 ಇಂಚು ನಾನು ಎಕ್ಸ್ಟ್ರಾ ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 1.5 ನಿಮಗೆ ಎಷ್ಟು 2 ಬೇಕಾದರೂ ನೀವು ಎಕ್ಸ್ಟ್ರಾ ನೀವು ಮಾರ್ಕ್ ಮಾಡ್ಕೋಬೋದು. ಸೊ ಇಲ್ಲಿಂದ ನಾವು ನೋಡಿ ಈ ರೀತಿ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ 3 ಇಂಚ್ಗೆ, ಅಲ್ಲಿಗೆ ಕರೆಕ್ಟಾಗಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ನೀವು ಸ್ಲೀವ್ಸ್ ಲೆಂತಿಂದ. ಈ ರೀತಿ ಟೇಪ್ನ ಕ್ರಾಸಾಗಿ ಇಟ್ಕೊಂಡು ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿರೋದನ್ನ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡಿಕೊಂಡು ಇಲ್ಲಿ ನಾನು ಶೇಪ್ ಕೊಟ್ಕೊಳ್ಳಿ. ಈಗ ಇವ್ರದ್ದು ಹಾಫ್ ಸ್ಲೀವ್ಸ್ ಆಗಿರೋದ್ರಿಂದ, ಶಾರ್ಟ್ ಸ್ಲೀವ್ಸ್ ಆಗಿರೋದ್ರಿಂದ ಇಲ್ಲಿ ನಾನು 6 ಇಂಚು ಸ್ಲೀವ್ಸ್ ಲೆಂತ್ ಇದ್ದರೆ ಸೊ ಅದರಲ್ಲಿ ಅರ್ಧ ನಾನು 3 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಶೇಪ್ ಕೊಟ್ಕೋತಾ ಇದ್ದೀನಿ. ಸೊ ಈ ರೀತಿ ಶೇಪ್ ಕೊಟ್ಕೊಳ್ಳಿ. ಶೇಪಲ್ಲಿ ಡಿಫ್ರೆನ್ಸ್ ಆದರೂ ಸಹ ನಮಗೆ ಸ್ಲೀವ್ಸಲ್ಲಿ ವ್ರಿಂಕಲ್ಸ್ ಬಂದುಬಿಡುತ್ತೆ. ಸೊ ನೋಡಿ ಇಲ್ಲಿಂದ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಮೇಲೆಯಿಂದ ನೀವು 1.5 ಅಥವಾ 2 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು, ಮತ್ತು ಡೌನ್ ಪಾರ್ಟ್ ಓಪನ್ ಸೈಡಿಂದ ಕೆಳಗಡೆಯಿಂದ 1.5 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಶೇಪ್ ಕೊಟ್ಕೊಳ್ಳಿ. ಮೇಲೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿವರೆಗೂ ನಿಮಗೆ ಕರೆಕ್ಟಾಗಿ ಹಾಗೆ ಬರಬೇಕು. ಅಲ್ಲಿಂದ ನೀವು ಶೇಪ್ ಈ ರೀತಿ ಕೊಟ್ಕೊಳ್ಳಿ. ಈಗ ನಾನು ಫ್ರಂಟ್ ಶೇಪ್ಗೋಸ್ಕರ ಅರ್ಧ ಇಂಚು ಒಳಗಡೆಗೆ ಈ ರೀತಿ ಶೇಪ್ ಕೊಟ್ಕೊಂಡಿದ್ದೀನಿ. ಸೊ ನಾವು ಮಾರ್ಕ್ ಮಾಡ್ಕೊಂಡಿರೋದನ್ನೆಲ್ಲ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಈಗ ಕಟ್ ಮಾಡ್ಕೊಳ್ಳಿ. ಈಗ ಕಟ್ ಮಾಡಿದಾದಮೇಲೆ ನೋಡಿ ಈ ರೀತಿ ನ್ಯಾಚ್ ಹಾಕ್ಕೊಳ್ಳಿ. ಮತ್ತು ಫ್ರಂಟ್ ಪೀಸ್ ನೋಡಿ ಈ ರೀತಿ ಮೇಲೆದು 2 ಪೀಸ್ ಮಾತ್ರ ಈ ರೀತಿ ತೊಗೊಂಡು ನಾವು ಫ್ರಂಟ್ ಶೇಪು ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಶೇಪ್ನ ಕರೆಕ್ಟಾಗಿ ನೀವು ಶೇಪ್ ಕೊಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಫ್ರಂಟ್ ಸೈಡು ನಮಗೆ ಗೊತ್ತಾಗಲಿ ಅಂತ ಇಲ್ಲಿ ನಾನು ಶೇಪ್ ಕೊಟ್ಟಿರೋದ್ರ ನ್ಯಾಚ್ ಹಾಕ್ಕೋತಾ ಇದ್ದೀನಿ. ಮತ್ತು ಇಲ್ಲಿ ಸಹ ನ್ಯಾಚ್ ಹಾಕ್ಕೊಳ್ಳಿ ನೀವು, ಕರೆಕ್ಟಾಗಿ ನಮಗೆ ಗೊತ್ತಾಗುತ್ತೆ. ಈಗ ನಾವು ಬ್ಲೌಸ್ ಪಾರ್ಟು ಕಟ್ಟಿಂಗು ಆಗಿದೆ, ಫ್ರಂಟು ಬ್ಯಾಕ್ ಮತ್ತು ಸ್ಲೀವ್ಸು. ನೋಡಿ ಇಲ್ಲಿ ನಾನು ಮೇನ್ ಕ್ಲಾತ್ನ ಇಲ್ಲಿ ಬಾರ್ಡರ್ ಬಂದಿರೋದ್ರಿಂದ ಬಟ್ಟೆ ಸಾಲ್ತಾ ಇಲ್ಲ. ಸೊ ಸ್ಲೀವ್ಸ್ನ ಈ ರೀತಿ ನಾವು ಮೇನ್ ಕ್ಲಾತ್ ಮೇಲೆ ಈ ರೀತಿ ಹಾಕ್ಕೊಂಡು ಅದು ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಮೇನ್ ಕ್ಲಾತ್ನ ಆ ಕಡೆ ಈ ಕಡೆ ಪೀಸ್ ಅಟ್ಯಾಚ್ ಮಾಡಬೇಕಾಗುತ್ತೆ ಸ್ಲೀವ್ಸ್ಗೆ, ಬಟ್ಟೆ ಸಾಲದೇ ಇರೋದ್ರಿಂದ. ಸೊ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ನಾವು ಫ್ರಂಟ್ ಪೀಸು ಮತ್ತು ಬ್ಯಾಕ್ ಪೀಸ್ನ ಮೇನ್ ಕ್ಲಾತ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ ಈಗ ನಾನು ಈ ರೀತಿ ಸ್ಲೀವ್ಸ್ಗೆ ಬಟ್ಟೆ ಸಾಲದೇ ಇರೋದ್ರಿಂದ ಎಕ್ಸ್ಟ್ರಾ ಪೀಸ್ನ ಅಡ್ಜಸ್ಟ್ ಮಾಡಿ ಹೊಲಿಬೇಕಾಗುತ್ತೆ. ಸೊ ಈಗ ಬಟ್ಟೆನ ಈ ರೀತಿ 2 ಫೋಲ್ಡ್ ಹಾಕ್ಕೊಂಡು ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ಬ್ಯಾಕ್ ಪೀಸು ಮತ್ತು ಫ್ರಂಟ್ ಪೀಸ್ನ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. ನೀವು ನೋಡ್ಕೋಬೇಕು, ಬಾರ್ಡರ್ ಸೈಡ್ ಬೇಕಂದರೆ ನಿಮಗೆ ಬಾರ್ಡರ್ನ ಈ ರೀತಿ ಕೆಳಗಡೆಗೆ ಅಡ್ಜಸ್ಟ್ ಮಾಡಿಕೊಂಡು, ಮತ್ತು ಮೇಲೆ ನಾವು ಕಟ್ ಮಾಡ್ಕೊಂಡಿರೋ ಪೀಸ್ನ ಈ ರೀತಿ ಆಪೋಸಿಟ್ ಸೈಡಲ್ಲಿ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಮತ್ತು ಕ್ರಾಸ್ ಪೀಸ್ಗೆ ಬಟ್ಟೆ ಅಡ್ಜಸ್ಟ್ ಆಗುತ್ತಾ ಅಂತ ಈ ರೀತಿ ಇಟ್ಟು ನೋಡ್ಕೊಳ್ಳಿ. ಈಗ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸೊ ಈಗ ಇಲ್ಲಿ ಬ್ಲೌಸ್ ಕಟ್ಟಿಂಗ್ ಆಗಿದೆ. ಇಲ್ಲಿ ನಾನು 38 ಸೈಜ್ ಬ್ಲೌಸ್ ಪೀಸ್ನ ಯಾವ ರೀತಿ ಲೈನಿಂಗ್ ಬ್ಲೌಸ್ನ ಕಟ್ ಮಾಡಿಕೊಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ನ ವಿಸಿಟ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.